ಇಂದ ಮೈಕ್ರೋ ಫೈನಾನ್ಸಸ್ ಹಾಗೂ ಸಣ್ಣ ಸಾಲಗಳ ಮರುಪಾವತಿಗಾಗಿ ವಸೂಲಿಗಾಗಿ ಕೋರ್ಸಿವ್ ಆ್ಯಕ್ಷನ್ ಒತ್ತಡದ ವಸೂಲಿ ಕ್ರಮಗಳು ನಡೆದು ಬಹಳಷ್ಟು ಪ್ರಮಾಣದ ಸಾಮಾಜಿಕ ಅಸಮಾಧಾನ ಹಾಗೂ ಅನೇಕ ಕುಟುಂಬಗಳಲ್ಲಿ ಸಂಪೂರ್ಣ ಧೈರ್ಯ ಕಳೆದುಕೊಳ್ಳುವಿಕೆ ಹಾಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಮುಟ್ಟಿರುವುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೋರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ 2025 ಇದನ್ನು ಸುಗ್ರೀವಾಜ್ಞೆ ರೂಪದಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕಳಿಸಿಕೊಟ್ಟಿದ್ವಿ. ರಾಜ್ಯಪಾಲರು ಇವತ್ತು ಅದನ್ನು ವಾಪಸ್ ಕಳಿಸಿದ್ದಾರೆ. ಕೆಲವೊಂದು ತಮ್ಮದೇ ಆಗಿರ್ತಕ್ಕಂಥ ಅಂಶವನ್ನು ಅವಲೋಕನೆಯನ್ನು ಶರ ಅಂತ ನಾವೇನಂತೀವಿ ಅದನ್ನು ಪ್ರಸ್ತಾಪಿಸಿ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ. ಈ ಸುಗ್ರೀವಾಜ್ಞೆ ಮಾನ್ಯ ರಾಜ್ಯಪಾಲರು ಹೇಳೋ ಹಾಗೆ ನಾನು ರಾಜ್ಯಪಾಲ ಒಂದು 6 ಅಬ್ಸರ್ವೇಷನ್ ಅದಾವೆ. ಆ ಅಬ್ಸರ್ವೇಷನ್ ಒಂದೊಂದು ಓದಿ ಆಮೇಲೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ಹೇಳ್ತೀನಿ. ಅವ್ರದ್ದು ರಾಜ್ಯಪಾಲರದ್ದು ಅಬ್ಸರ್ವೇಷನ್ ಏನು ಅಂದರೆ, ಸುಗ್ರೀವಾಜ್ಞೆ ಕಲಂ 14ರಲ್ಲಿ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಕಿರು ಹಣಕಾಸು ಸಂಸ್ಥೆ ಸುಗ್ರೀವಾಜ್ಞೆಯ ದಿನಾಂಕದಂದು ಬಾಕಿ ಇರುವ ಸಾಲವನ್ನು ಸಂಪೂರ್ಣವಾಗಿ ವಿಮೋಚನೆ ಮಾಡಲು ಪ್ರಸ್ತಾಪಿಸಲಾಗಿದೆ. ಮುಂದುವರೆದು ಅವ್ರು ಹೇಳೋದು, ಸಾಲಗಾರನಿಂದ ಬಡ್ಡಿಯೂ ಸೇರಿದಂತೆ ಸಾಲದ ಮೊತ್ತವನ್ನು ವಸೂಲಿ ಮಾಡುವ ಯಾವುದೇ ಪ್ರಕ್ರಿಯೆಯನ್ನು ನ್ಯಾಯಾಲಯಗಳು ಮನ್ನಿಸದಿರಲು ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿಲ್ಲಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ಇದು ಸಮಾಜದ ಅಬಲ ವ್ಯಕ್ತಿಗಳನ್ನು ರಕ್ಷಿಸಬೇಕಾದದ್ದು ಸಂಶಯಾತೀತವಾಗಿ ಸರ್ಕಾರದ ಕರ್ತವ್ಯವೇ ಆಗಿದ್ದರೂ ಅಗತ್ಯವಿರುವ ವ್ಯಕ್ತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನುಗಳ ಅಡಿಯಲ್ಲಿ ಸೂಕ್ತ ಸಾಧಕ ಬಾಧಕಗಳ ವ್ಯವಸ್ಥೆಯ ಅಡಿಯಲ್ಲಿ ಸಾಲ ನೀಡಿದ ವ್ಯಕ್ತಿಗಳ ಕಾನೂನಾತ್ಮಕ ಹಕ್ಕುಗಳನ್ನು ರಕ್ಷಿಸಬೇಕಾದದ್ದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಬಾಕಿ ಸಾಲಗಳನ್ನು ವಿಮೋಚನೆಗೊಳಿಸಿದರೆ ಕಾನೂನುಬದ್ಧ ಮತ್ತು ನೈಜ ಸಾಲ ನೀಡಿದವರ ತೊಂದರೆ ಅನುಭವಿಸಬಹುದು. ಮುಂದುವರೆದು ಬಾಕಿ ಇರುವ ಸಾಲದ ಮೊತ್ತವನ್ನು ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಾರದು. ಇನ್ನೊಂದು ಪಾಯಿಂಟ್ ಹೌದು, ನೈಸರ್ಗಿಕ ನ್ಯಾಯದ ಅಂದರೆ ನ್ಯಾಚುರಲ್ ಜಸ್ಟಿಸ್ ನ್ಯಾಯದ ಒಪ್ಪಿತ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಕ್ಕುಗಳಿಗೆ ಮತ್ತು ಕಾನೂನಾತ್ಮಕ ಪರಿಹಾರಗಳಿಗಾಗಿ ಹೋರಾಟ ಮಾಡುವ ಹಕ್ಕು ಹೊಂದಿದ್ದಾರೆ. ಈ ರೀತಿಯಾಗಿ ವ್ಯಕ್ತಿಯೊಬ್ಬನು ತನ್ನ ಹಕ್ಕುಗಳಿಗಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಡುವುದನ್ನು ತಪ್ಪಿಸುವುದು ಭಾರತ ಸಂವಿಧಾನದ ಅನುಚ್ಛೇದ 19 ಮತ್ತು 32
ಕೊಡಮಾಡಿರುವ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತದೆ. ಇದು ಅವ್ರದ್ದು ಫಸ್ಟ್ ಪಾಯಿಂಟ್ನೊಳಗೆ ಅ ಇ ಈ 4 ಅಂಶಗಳು. ಆ ಫಸ್ಟ್ ಪಾಯಿಂಟು ಅದು ಸುಗ್ರೀವಾಜ್ಞೆ ಕಲಂ 14 ನಾವೇನು ಮಾಡಿದ್ದೇವೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ನಮ್ಮದು ಪ್ರತಿಕ್ರಿಯೆ ಇವತ್ತು ಬಹಳ ಮುಖ್ಯವಾದ. ಯಾಕಂದರೆ ನಮ್ಮ ಸರ್ಕಾರ ಈಗೇನು ಸುಗ್ರೀವಾಜ್ಞೆ ಹೊರಡಿಸಿದೆ, ಇದು ನೋಂದಾಯಿತ ಅಲ್ಲದ, ಅನ್ರಿಜಿಸ್ಟರ್ಡ್, ಅನ್ಲೈಸೆನ್ಸ್ಡ್, ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೇ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ. ಅವನಿಗೆ ಈಗ ಆ್ಯಸ್ ಆಫ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್, ಅನ್ರಿಜಿಸ್ಟರ್ಡ್, ಇಲ್ಲೀಗಲ್ ಮನಿ ಲೆಂಡರ್ಸ್ ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ. ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ, ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ. ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಗೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ. ಯಾವುದು ಅನ್ರಿಜಿಸ್ಟರ್ಡ್, ಅನ್ಲೈಸೆನ್ಸ್ಡ್, ಇಲ್ಲೀಗಲ್ ಎಲ್ಲ ಇರ್ತದೆ, ಅದನ್ನು ಕೋರ್ಟ್ನವ್ರು ಈಗಲೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಅವ್ರಿಗೆ ಅಂಡರ್ ನೋ ಆ್ಯಕ್ಟ್ ದೇ ಕ್ಯಾನ್ ಕನ್ಸಿಡರ್. ಅದನ್ನು ನಾವು ಪ್ರತಿಕ್ರಿಯಿಸಿದ್ದೇವೆ. ಇಂಥ ಸಾಲ ವಸೂಲಿ ಮಾಡಲು ಮತ್ತು ವಿಧಿಸಿದ ಬಡ್ಡಿಯನ್ನು ಕಾನೂನಾತ್ಮಕವಾಗಿ ಕೂಡ ಲೈಸೆನ್ಸ್ ಇಲ್ಲದೆ ನೋಂದಾಯಿತವಲ್ಲದ ಸಾಲ ನೀಡುವುದು ಮತ್ತು ಸಾಲವನ್ನು ವಸೂಲಿ ಮಾಡುವುದು ಸಂವಿಧಾನಾತ್ಮಕವಾಗಿ ಕೊಡಮಾಡಿದ ಮೂಲಭೂತ ಹಕ್ಕು ಎಂದು ಪರಿಗಣಿಸುವುದಾದರೆ, ಅಂದರೆ ಅವರು ಹೇಳ್ತಾರೆ ಇದನ್ನು ಫಂಡಮೆಂಟಲ್ ರೈಟ್ ನೀವು ಕಸ್ಕೊಂಡಂಗೆ ಆಗುತ್ತೆ ಅಂತೇಳಿ. ಮೂಲಭೂತ ಹಕ್ಕು ಎಂದು ಪರಿಗಣಿಸೋದಾದರೆ ಸಂವಿಧಾನದ ದೊಡ್ಡ ರಕ್ಷಣೆ ಸಮಾಜದಲ್ಲಿ ಅಕ್ರಮ ವಸೂಲಿ ಮಾಡಲು ಯಾವುದೇ ದಾರಿ ಕಾಣದೆ ಕಾನೂನಾತ್ಮಕ ಹೋರಾಟಕ್ಕೆ ಕಾರಣವಾಗಬಹುದು. ಸಮಾಜದಲ್ಲಿ ಅಕ್ರಮ ಬಡ್ಡಿ ವಿಧಿಸಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವ ವ್ಯಕ್ತಿಗಳಿಗೆ ಲಭ್ಯವಾಗುತ್ತದೆ. ಇದು ಸಂವಿಧಾನ ಮತ್ತು ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂಥ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗಿರುವುದಿಲ್ಲ. ಅಂದರೆ ನಮ್ಮ ಮಾನ್ಯ ರಾಜ್ಯಪಾಲರು ಇದೇನು ಇಲ್ಲೀಗಲ್ ಲೋನ್ಸ್ ಕೊಡೋರಿಗೆ ಸಂವಿಧಾನದ ಹಕ್ಕಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದು ಸಂವಿಧಾನದ ಹಕ್ಕಾಗೋದಕ್ಕೆ ಸಾಧ್ಯ ಇಲ್ಲ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸಾಲ ಕೊಟ್ಟು ವಸೂಲಿ ಮಾಡೋದು, ಅದು ಕೋರ್ಸಿವ್ ವಸೂಲಿ ಮಾಡೋದೇನಿದೆ, ಇದು ಯಾವ ಕಾರಣಕ್ಕೂ ಕಾನೂನು ವಿರೋಧಿಯಾದ ಮತ್ತು ಸಮಾಜಕ್ಕೆ ಕಂಟಕ ತರುವಂತಹ ಸಂವಿಧಾನ ವಿರೋಧಿ ಕ್ರಮವೇ ಹೊರತು ಸಂವಿಧಾನಾತ್ಮಕವಾಗುವುದಿಲ್ಲ. ಇದು ನಮ್ಮ ಸ್ಪಷ್ಟ ಪ್ರತಿಕ್ರಿಯೆ. ನೈಜ ಸಾಲ ನೀಡಿದವರು ವಸೂಲಿ ಮಾಡಬಾರದೆಂದು ಅಥವಾ ಅಂತಹ ಸಾಲಗಳು ವಸೂಲಿಗೆ ಅರ್ಹವಲ್ಲವೆಂದು ಸರ್ಕಾರ ರಾಜ್ಯಪಾಲರಿಗೆ ಸಲ್ಲಿಸಿರುವ ಸುಗ್ರೀವಾಜ್ಞೆಯಲ್ಲಿ ಎಲ್ಲಿಯೂ ಹೇಳಿಲ್ಲ. ಅಂದರೆ ಲೀಗಲ್ ಲೋನ್ ಕೊಟ್ಟವರು, ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಈ ಕೆಲವು ಮೈಕ್ರೋ ಫೈನಾನ್ಸಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ರಿಸರ್ವ್ ಬ್ಯಾಂಕ್, ಅವರೇನು ಸಾಲ ಕೊಟ್ಟರೆ ಅವು ಇಲ್ಲೀಗಲ್ಲು, ಅವನ್ನ ಇದನ್ನು ಮಾಡಬೇಕು ಹಾಗೆ ನಾವೇನು ಹೇಳಿಲ್ಲ. ವಿ ಹ್ಯಾವ್ ಸೆಡ್ all the institutions which are registered under RBI, which are making
their business according to the regulations of RBI, they are not covered by this ordinance. They are kept out of this ordinance. ಆದ್ದರಿಂದ ಈ ತಪ್ಪು ಗ್ರಹಿಕೆಯನ್ನು ಮಾಡಿಕೊಂಡಿದ್ದಾರೆ, ಅದಕ್ಕೆ ನಾವು ಪ್ರತಿಕ್ರಿಯಿಸಿದ್ದೇವೆ. ಕೇವಲ ಸಾಲ ವಸೂಲಾತಿಗೆ ಕಾನೂನು ಬಾಹಿರ ಕ್ರಮ ಕೈಗೊಳ್ಳುವುದು, ಹಿಂಸೆ ಮಾಡುವುದು, ಒತ್ತಡ ತಂತ್ರ ಹೇರುವುದು ಹಾಗೂ ಕಿರುಕುಳಕ್ಕೆ ಕಾರಣವಾಗುವುದನ್ನು ನಾವು ನಿಷೇಧಿಸಲು ಸುಗ್ರೀವಾಜ್ಞೆ ಪ್ರಸ್ತಾಪಿಸುತ್ತದೆ. ಅದೇ ವ್ಯಕ್ತಿಯ ಹಕ್ಕುಗಳಿಗೆ, ಕಾನೂನಾತ್ಮಕ ಹೋರಾಟಕ್ಕೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಯಾವುದೇ ಕ್ರಮ ಸುಗ್ರೀವಾಜ್ಞೆಯಲ್ಲಿ ಪ್ರಸ್ತಾಪಿಸೇ ಇಲ್ಲ. ನಮ್ಮ ಸುಗ್ರೀವಾಜ್ಞೆ ಕಲಂ 8 ನಾವು ಶಿಕ್ಷೆಯನ್ನು ಕಾಣಿಸಿದ್ದೇವೆ. ಮೊದಲು 3 ವರ್ಷಗಳವರೆಗೆ ಇದ್ದಿದ್ದು ಈಗ 10 ವರ್ಷಗಳವರೆಗೆ. ಈಗ ಸಾಲ ವಸೂಲಿ ಮಾಡೋ ಮುಂದೆ ಎಂತೆಂಥ ಕ್ರಮ, ಯಾವ ರೀತಿಯ ಅಮಾನುಷವಾಗಿರ್ತಕ್ಕಂಥ ಕ್ರಮ ಅವರು ಮಾಡ್ತಾರೆ, ಅದರ ಆಧಾರದ ಮೇಲೆ ಅವನಿಗೆ ಶಿಕ್ಷೆಯ ಕ್ವಾಂಟಮನ್ನು, ಶಿಕ್ಷೆಯ ಗಾತ್ರವನ್ನು, ಪ್ರಮಾಣವನ್ನು ನಾವು ಅಪ್ ಟು 3 years ಅಂತಿತ್ತು, ಅದನ್ನು ಅಪ್ ಟು 10 years ಅಂತ ಮಾಡಿದ್ವಿ. ಸಾಲ ಇದು ದಂಡ ಅಪ್ ಟು 5,000 ಏನಾಯಿತು, ನಾವು ಅಪ್ ಟು 5 lakhs ಮಾಡಿದ್ವಿ. ಅದನ್ನ ಗವರ್ನರ್ ಏನು ಒಂದು ಪಾಯಿಂಟ್ ಮಾಡ್ತಾರೆ, ನೀವು ಸಣ್ಣ ಸಾಲ ಇದಕ್ಕೆ 3 ಲಕ್ಷ ಇಷ್ಟ ಇರ್ತದೆ, ನೀವು ದಂಡ 5 ಲಕ್ಷ ಮಾಡ್ತಿರಲ್ಲ, ಇದು ಸಾಲ ವಸೂಲಾತಿ ಅಲ್ಲ. ಅವ ಹಿಂಸೆ ಮಾಡಿದರೆ ಅವನಿಗೆ ಮಾಡುವಂಥ ಆ ಗುನ್ನೆದ ಹಿನ್ನೆಲೆಯೊಳಗೆ ನೀಡ್ತಕ್ಕಂಥ ಶಿಕ್ಷೆ ಹಾಗೂ ದಂಡ. ಆದ್ದರಿಂದ ಸಾಲದ ಮೊತ್ತದ ಮೇಲೆ ಈ ದಂಡವನ್ನು ನಾವು ಹಾಕಲಿಕ್ಕಾಗೋದಿಲ್ಲ ಅನ್ನೋದನ್ನು ರಾಜ್ಯಪಾಲರಿಗೆ ನಾವು ಈಗಾಗಲೇ ತಿಳಿಸ್ತಾ ಇದ್ದೇವೆ. ನಮ್ಮ ಪ್ರತಿಕ್ರಿಯೆ ಅದು. ಇನ್ನು ಸಾಲ ನೀಡುವ ಸಂಸ್ಥೆಗಳು ತಾವು ನೀಡಿದ ಸಾಲಕ್ಕೆ ಯಾವುದೇ ಭದ್ರತೆ ಪಡೆಯದಂತೆ ಈಗಾಗಲೇ ಪಡೆದಿರುವ ಭದ್ರತೆಗಳನ್ನು ಹಿಂದಿರಿಸುವಂತೆ ಕಾನೂನಿನಲ್ಲಿ ಅವಕಾಶ ಒದಗಿಸಲಾಗಿದೆ. ಹೌದು, ಈಗೇನು ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್, ಅನ್ಲೈಸೆನ್ಸ್ಡ್ ಮನಿ ಲೆಂಡರ್ಸ್, ಈಗ ಯಾರ್ದಾರ ಒಂದು ಒತ್ತಿ ಇಟ್ಕೊಂಡಿದ್ರು ಅಂತ ತಿಳ್ಕೊಳ್ರಿ, ಯಾವುದರ ಹೊಲದ ಕಾಗದ ಇಟ್ಕೊಂಡಿದ್ರು, ಸೈಟದ ಕಾಗದ ಇಟ್ಕೊಂಡಿದ್ರು, ಅವುಗಳನ್ನು ಅವರು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಸುಗ್ರೀವಾಜ್ಞೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಇದು ಈ ನಿಬಂಧನೆಯ ಸರಳವಾಗಿ ಓದಿದಾಗ ಸರ್ಕಾರಿ ಬ್ಯಾಂಕ್ಗಳಿಗೆ ಅವಲಂಬಿಸುವ ಸಾಲದ ನಿಯಮಗಳು ತತ್ವ ವಿರೋಧಿಯಾದ ನಿಬಂಧನೆ ಆಗಿದೆ. ಇದು ಸಹಕಾರಿ ಬ್ಯಾಂಕ್ಗಳಾಗಲಿ ಸರ್ಕಾರಿ ಬ್ಯಾಂಕ್ಗಳಾಗಲಿ ಇದು ಸಂಬಂಧ ಬರೋದಿಲ್ಲ. ಇದು ಖಾಸಗಿ ಅನಧಿಕೃತ ನೋಂದಣಿ ಮಾಡದೇ ಇರೋರು ಇವರು ಮಾಡುವ ಸಾಲಗಳಿಗೆ, ಇವರು ನೀಡುವ ಸಾಲಗಳಿಗೆ ಇವನ್ನ ಇಟ್ಕೋತಕ್ಕದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಾಗ, ಈ ಕಿರುಸಾಲ ನೀಡುವ ಸಂಸ್ಥೆಗಳು ಯಾವುದೇ ಭದ್ರತೆಯನ್ನು ಪಡೆಯದೇ ನೀಡಬೇಕು ಅಂಥೇಳಿ ಈ ಮೈಕ್ರೋ ಫೈನಾನ್ಸಸ್ದು ಈಗ ರಿಸರ್ವ್ ಬ್ಯಾಂಕ್ನವ್ರು ಏನು ರೆಗ್ಯುಲೇಟ್ ಮಾಡ್ತಾರೆ, ಅವರು ಸಹಿತ ಈ ಮೈಕ್ರೋ ಫೈನಾನ್ಸ್ನವ್ರಿಗೆ, ಸ್ಮಾಲ್ ಫೈನಾನ್ಸ್ನವ್ರಿಗೆ ನೀವು ಒತ್ತಿ ಇಟ್ಕೋಬಾರ್ದು, ಕೊಲ್ಯಾಟ್ರಲ್ ಸೆಕ್ಯೂರಿಟಿ ತೊಗೋಬಾರ್ದು ಅಂಥೇಳಿನ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿರ್ದೇಶನ. ಅಂಥದ್ದು ಇರುವಾಗೂ ಸಹಿತ ನಾವು ಇಲ್ಲಿ ಅದನ್ನು ನೀವು ಕಾಣಿಸಿದಿರಿ ಅಂಥೇಳಿ ಅವರ ಆಕ್ಷೇಪ ಏನಿದೆ, ಆ ಆಕ್ಷೇಪಕ್ಕೆ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಮಾಡಿದ್ದೇವೆ. ಮಹತ್ವದ ಗವರ್ನರು ಹೇಳೋದು ಅಂದರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಅವರ ದೃಷ್ಟಿಯೊಳಗೆ ಮಹತ್ವದ ವಿಷಯವೆಂದರೆ ರಿಸರ್ವ್ ಬ್ಯಾಂಕ್ನೊಂದಿಗೆ ನೋಂದಾಯಿತವಾದ ಯಾವುದೇ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗೇತರ ಹಣಕಾಸು ಸಂಸ್ಥೆಗಳಿಗೆ ಈ ಸುಗ್ರೀವಾಜ್ಞೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಅನೇಕ ಸಾಲ ನೀಡುವ ಸಂಸ್ಥೆಗಳು ಸುಗ್ರೀವಾಜ್ಞೆ ವ್ಯಾಪ್ತಿಯಿಂದ ಹೊರಗಿವೆ. ಇದು ಕರೆಕ್ಟ್, ನಾವು ಇದನ್ನು ನಮ್ಮ ಆರ್ಡಿನೆನ್ಸ್ನಲ್ಲಿ ಹೇಳಿದ್ದೀವಿ. ಈ ಸುಗ್ರೀವಾಜ್ಞೆಯು ನೋಂದಾಯಿತವಲ್ಲದ, ಲೈಸೆನ್ಸ್ ಇಲ್ಲದ ಸಾಲ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹೌದು, ನೀವು ಒಂದನೇ ಪ್ಯಾರಾದಾಗ ಏನಂದ್ರಿ,
ಅದಕ್ಕೆ ವ್ಯತಿರಿಕ್ತವಾಗಿ ಈ ಸಂದರ್ಭದಲ್ಲಿ 4ನೇ ತಮ್ಮ ಅಂಶದೊಳಗೆ ಹೇಳ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಅವರು ಹೇಳೋದು, ಇಲ್ಲಿ ಮಹತ್ವವಾಗಿ ಉಲ್ಲೇಖಿಸಬೇಕಾದದ್ದು ಎಂದರೆ ನೋಂದಾಯಿತವಲ್ಲದ ಮತ್ತು ಲೈಸೆನ್ಸ್ ರಹಿತ ಸಾಲ ನೀಡುವ ವ್ಯಕ್ತಿಗಳು ಆತ್ಮಸಾಕ್ಷಿ ಪ್ರಜ್ಞೆಯನ್ನು ಹೊಂದಿದ ನೈಜ ವ್ಯಕ್ತಿಗಳಾಗಿದ್ದು ಪಾರಂಪರಿಕ ಪತ್ತಿನ ವ್ಯವಸ್ಥೆಯಿಂದ ನಿರ್ಲಕ್ಷಿತ ವರ್ಗಕ್ಕೆ ಅಪವಾದವೆನ್ನುವಂತೆ, ಅಂದರೆ ಕೈಬಿಟ್ಟು ಹೋಗದಂತೆ ಕಾರ್ಯನಿರ್ವಹಿಸುತ್ತಾರೆ. ಈ ಇಲ್ಲಿಗಲ್ ಮನಿ ಲೆಂಡರ್ಸ್ಗೆ ಇವರು ನೈಜತೆಯನ್ನು ಆಧರಿಸಿ ಇವರು ಆತ್ಮಸಾಕ್ಷಿ ಪ್ರಜ್ಞೆಯನ್ನು, ಅಂದರೆ ಕಾನ್ಸಿಯಸ್ ಆತ್ಮಸಾಕ್ಷಿ ಪ್ರಜ್ಞೆ ಅದರಿಂದ ಕೊಡ್ತಾರೆ ಅಂಥೇಳಿ ಏನು ಭಾವಿಸಿಕೊಂಡಿದ್ದಾರೆ, ಅದನ್ನು ನಾವು ಸರ್ಕಾರದವರು ನಾವೇನು ನಮ್ಮ ಪ್ರತಿಕ್ರಿಯೆಯೊಳಗೆ ತೀವ್ರವಾಗಿ ಇದನ್ನು ಮಾಡ್ತೀವಿ. ನಿರ್ಲಕ್ಷಿತ ವರ್ಗ ಅಂದರೆ ಇವತ್ತು ಬಾರೋವರ್ಸ್ ಯಾರು 25%, 30%, 40% ಡಬಲ್ ಹಣ ಕೊಡಬೇಕಾಗಿ ಬರ್ತದಲ್ಲ, ಬಡ್ಡಿ ಸರ್, ಯಾರು ಬಡ್ಡಿ ಚಕ್ರ ಬಡ್ಡಿ, ದಂಡದ ಬಡ್ಡಿ, ಎಲ್ಲ ಬಡ್ಡಿ, ಈ ರಕ್ತ ಹೀರುವಿಕೆಯನ್ನು ನಡೆದದಲ್ಲ, ರಕ್ತ ಹೀರುವಿಕೆಯನ್ನು ತಡೆಯೋದರ ಸಲುವಾಗಿ ಮಾಡಿರ್ತಕ್ಕಂಥ ಸುಗ್ರೀವಾಜ್ಞೆ, ಆತ್ಮಪ್ರಜ್ಞೆಯಿಂದ ಅನುಕಂಪದ ಮೇಲೆ ಸಾಲ, ಇವ್ಯಾವೂ ಈ ಸುಗ್ರೀವಾಜ್ಞೆಯ ವ್ಯಾಪ್ತಿಗೆ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಇಲ್ಲ, ಅದು ಉದ್ದೇಶವೂ ಅಲ್ಲ. ಈ ಸುಗ್ರೀವಾಜ್ಞೆಯ ಉದ್ದೇಶ ಯಾರು ಮಾನವೀಯತೆಯನ್ನು ಮೀರಿ ನಡೀತಾ ಇದ್ದಾರೆ, ಜನರನ್ನು ತೀವ್ರವಾಗಿ ಹಿಂಸಿಸ್ತಾ ಇದ್ದಾರೆ, ಅಂಥ ಏನು ವಸೂಲಿ ಪ್ರಕ್ರಿಯೆಗಳದಾವು ಆ ಪ್ರಕ್ರಿಯೆಗಳಿಗೆ ಲಗಾಮ್ ಹಾಕೋದಕ್ಕೆ ನಾವು ಮಾಡುವಂಥ ಈ ಕಾನೂನು, ಈ ಸುಗ್ರೀವಾಜ್ಞೆ ಆಗಿದೆ. ಈ ಎಲ್ಲ ಕಾಯ್ದೆಗಳೊಳಗೂ ಗಂಭೀರ ಮತ್ತು ನಿಯಂತ್ರಣ ಮಾಡುವ ಪರಿಣಾಮಕಾರಿಯಾದ ಅಸ್ತ್ರ ಈಗ ಸದ್ಯಕ್ಕೆ ಇಲ್ಲ. ಇವೆಲ್ಲ ಇವತ್ತಿನ ಸನ್ನಿವೇಶಕ್ಕೆ. ಆ ಹಿನ್ನೆಲೆಯೊಳಗೆ ಸಮಾಜದ ಕೆಳಸ್ತರಗಳಿಗೆ, ಅಬಲರಿಗೆ ಒಂದು ಸಬಲವಾದ ಅಸ್ತ್ರವನ್ನು ಕೊಡಬೇಕು. ಸರ್ಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸಬಲವಾದ ಅಸ್ತ್ರ ಬೇಕು. ಆ ಹಿನ್ನೆಲೆಯೊಳಗೆ ಈ ಒಂದು ನಮ್ಮ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಕಾನೂನುಗಳ ಇದ್ದೂ ಸಹಿತ ಈಗಿರುವ ಪರಿಹಾರಗಳು ಕಠಿಣ ಕ್ರಮಗಳ ಬಗ್ಗೆ ಮತ್ತು ಬಾಧಿತ ಜನರ ಹಿತಾಸಕ್ತಿ ಕಾಪಾಡಲು ಪ್ರಸ್ತುತ ಕಾಯ್ದೆಗಳಲ್ಲಿ ವಿಫಲವಾದಂಥ ಅವಕಾಶ ಇಲ್ಲ. ಆ ಹಿನ್ನೆಲೆಯೊಳಗೆ ನಾವು ಇವತ್ತು ಈ ಸುಗ್ರೀವಾಜ್ಞೆಯನ್ನು ತಂದಿದ್ದೇವೆ. ಆ ಒಂದು ಸಂದರ್ಭ, ಈ ತುರ್ತು ಸಂದರ್ಭದಲ್ಲಿ ಸರ್ಕಾರ ಲಭ್ಯವಿರುವ ಎಲ್ಲ ಸ್ತರದಲ್ಲಿ ಸಮಾಲೋಚನೆಗಳನ್ನು ಹಲವಾರು ಸುತ್ತಿನಲ್ಲಿ ಕೈಗೊಂಡು ಈ ಸುಗ್ರೀವಾಜ್ಞೆ ಸಿದ್ಧಪಡಿಸಿದೆ. ಸರ್ಕಾರದ ಮುಖ್ಯಮಂತ್ರಿವರೆಗೆ ಎಲ್ಲ ಸ್ತರಗಳಲ್ಲೂ ಮುಖ್ಯಮಂತ್ರಿವರೆಗಿನ ಎಲ್ಲ ಹಂತಗಳಲ್ಲೂ ಸಮಾಲೋಚನೆಗಳನ್ನು ಮಾಡಿದ್ದೇವೆ. ಈಗ ರಾಜ್ಯಪಾಲರು ಏನು ಸಲಹೆ ಕೊಡ್ತಾರೆ, ಹೆಂಗಂದರೂ ನಿಮ್ಮದು ಸೆಷನ್ ಬರುತ್ತಲ್ಲ ಅವಾಗ ಚರ್ಚೆ ಮಾಡಿ ಇದು ಮಾಡಿರಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನೂ ಒಂದು ತಿಂಗಳ ಈ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇನ್ನೂ ಒಂದು ತಿಂಗಳ ಇದೆ. ಟೈಮ್ ಭಾಳಷ್ಟು ಡಿಲೇ ಆಗ್ತದೆ. ನಾವು ದಿನನಿತ್ಯ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ತಕ್ಷಣ ಸರ್ಕಾರ ಈ ದಿಸೆಯೊಳಗೆ ಕ್ರಮ ಕೈಗೊಳ್ಳಲೇಬೇಕಾಗಿರೋದ್ರಿಂದ ಸುಗ್ರೀವಾಜ್ಞೆಯನ್ನು ದಯಮಾಡಿ ಒಪ್ಪಿಗೆಯನ್ನು ನೀಡಬೇಕು, ಅನುಮತಿಸಬೇಕು ಅಂಥೇಳಿ ಮತ್ತೆ ಸರ್ಕಾರ ರಾಜ್ಯಪಾಲರಿಗೆ ತನ್ನ ಮನವಿಯನ್ನು ಮರುಸಲ್ಲಿಕೆ ಮಾಡಲಿದೆ.
ಸರ್ ಈಗಿರುವ Yes. ಕಾನೂನಿನಲ್ಲಿ ಪೊಲೀಸರ ಅವಕಾಶ ಇದ್ರೂ ಸಹಿತ ಅವರು ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ, ಅದು ವಿಫಲತೆಗೆ ಕಾರಣ ಅಂತ ಹೇಳ್ತಾರೆ. ಅಲ್ರಿ, ಈಗ ಏನೈತಿ ಅಂದರೆ ಶಿಕ್ಷಣ ಅಪ್ ಟು 3 years ಇದ್ದಿದ್ದು ಅಂದರೆ ನಿಮ್ಗೆ ಯಾವುದಾದ್ರೂ ಒಂದು ಗುನ್ನೆ ಯಾರಾದರೂ ಎಕ್ಸ್ ಮಾಡಿದ್ದ ಅಂದರೆ 3 ವರ್ಷದವರೆಗಿನ ಶಿಕ್ಷೆಯ ಆ ಗುನ್ನೆ ಆಗಿದ್ದರೆ ಅವನ್ನ ನೀವು ಒಂದು ದಿವಸ ಸಹಿತ ರಿಟೈನ್ ಮಾಡೋಕ್ಕೆ ಬರಲ್ಲ. ಯು ಆರ್ ಆನ್ ಬೇಲ್ ಆಟೋಮೆಟಿಕಲಿ. ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ಅವರ್ ಸೊಸೈಟಿ ಎಟ್ ಲಾರ್ಜ್. ಆದ್ದರಿಂದ ಯಾವ ನಿರುಪಯೋಗಿ ಕ್ಲಾಸಸ್ ಅದಾವು ಅವುಗಳಿಂದ ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಹಿನ್ನೆಲೆಯೊಳಗೆ ಈ ಸುಗ್ರೀವಾಜ್ಞೆಯನ್ನು ತರ್ತಾ ಇದ್ದಾರೆ. ಈಗಾಗಲೇ ಅನಧಿಕೃತವಾಗಿ ಇದು ಎಲ್ಲಿದೆ ಹೇಳಿ? ಈಗ ಅನಧಿಕೃತ ಇರೋದಕ್ಕೆ ಪೊಲೀಸರು ಪೊಲೀಸ್ ಇಲಾಖೆಯೊಳಗೆ ಏನೈತಿ ಹೇಳಿ? ಅಂದರೆ ಪರವಾನಗಿನೇ ಇಲ್ಲದೆ ನಡೆಸಲಿಕ್ಕೆ ಈ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಇದೆ ಇಲ್ಲ ಸರ್? ಅಲ್ಲಲ್ಲ, ಸಾಧ್ಯದ ಅಂದ್ರೆ ಎಕ್ಸ್ ನಡೆಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನ್ನ ಏನು ಕ್ರಮ ತೊಗೊಳ್ತೀರಿ ನೀವು? ಪೊಲೀಸ್ ಕೆನಾಟ್ ಹೋಲ್ಡ್ ಹಿಮ್ ಇವನ್ ಫಾರ್ ಎ ಡೇ. ಇತ್ತೀಚಿನ ಎಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ತೀರ್ಪಿನ ಹಿನ್ನೆಲೆಯೊಳಗೆ ನೀವು ಅವನ್ನ ಅರೆಸ್ಟ್ ಮಾಡಿ ಒಂದು ದಿವಸನೂ ಇಟ್ಕೊಳಕ್ಕೆ ಬರಲ್ಲ. ಆ ಪೊಲೀಸ್ ಸ್ಟೇಷನ್ನಾಗ ನೀವು ಜಡ್ಜಿನ ಮುಂದೆ ಸಹಿತ ನೀವು ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ಇದು ಸ್ಟೇಷನ್ ಬೇರೆ ಈಗ ಇನ್ನೊಂದು ಬರುತ್ತೆ. ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ, ಸಾಲ ಕೊಟ್ಟವರ ಹಿತವನ್ನು ಕಾಪಾಡಿಲ್ಲ ಸುಗ್ರೀವಾಜ್ಞೆ. ಈ ಸುಗ್ರೀವಾಜ್ಞೆ ಸಾಲಗಾರನ ಅಮಾನವೀಯ ವಸೂಲಾತಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಷೇಧಿಸುವಂಥದ್ದು. ಯಾರು ಕಾನೂನಾತ್ಮಕವಾಗಿ ಸಾಲ ಕೊಟ್ಟರ ಅವ್ರ ಹಿತನೂ ಈ ಒಂದು ಸುಗ್ರೀವಾಜ್ಞೆ ಪರಿಗಣಿಸ್ತದೆ. ಅವ್ರನ್ನ ಈ ವ್ಯಾಪ್ತಿಯೊಳಗೆ ತೊಗೊಂಡ ಬರೋದಿಲ್ಲ ನಾವು. ಅಂದರೆ ಈಗ ಸರ್ಕಾರದ ಪ್ರಕಾರ ಯಾವ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಕಾನೂನು ಬಾಹಿರವಾಗಿ ಯಾರೋ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವರಷ್ಟೇ ಕಿರುಕುಳ ನೀಡ್ತಿದ್ದಾರೆ ಅಂತ ಸರ್ಕಾರದ ಈ ಸುಗ್ರೀವಾಜ್ಞೆ ಆ ಕಾನೂನು ಆ ರೀತಿಯಾದ ಸಾಲಗಾರರಿದ್ದಾರೆ ಅವರನ್ನ ಮಟ್ಟ ಹಾಕ್ತದೆ. ಈಗ ಬ್ಯಾಂಕ್ಗಳದಾವು, ಬ್ಯಾಂಕ್ಗಳಿದ್ರೆ ಬ್ಯಾಂಕಿನ ಸಾಲ ವಸೂಲಿ ಮಾಡುವಂಥದ್ರಲ್ಲಿ ಒಂದು ವೇಳೆ ಅವ್ರದ್ದು ಸ್ಪೆಸಿಫಿಕ್ಕಾಗಿ ಏನಾದರೂ ಇದ್ದರೆ ಅವರು ಕಂಪ್ಲೇಂಟ್ ಮಾಡ್ಬೋದು. ಆದರೆ ದೇ ಆರ್ ನಾಟ್ ಕಮಿಂಗ್ ಅಂಡರ್ ದಿಸ್ ಲಾ. ಅಲ್ಲಿ ಅವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರದ್ದು ರೆಗ್ಯುಲೇಷನ್ಸ್ ಅದಾವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಂಬುಡ್ಸ್ಮನ್ ಇದ್ದಾರೆ. ಈಗ ಇನ್ನೊಂದು ಏನಾಗ್ತದೆ ಸರ್, ಈಗ ರಿಸರ್ವ್ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ ವರ್ಕ್ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ರಿಪೀಟ್ ಸರ್, ಈಗ ಅವ್ರ ಎರಡನೇ ಪ್ರಶ್ನೆ, ಅನಧಿಕೃತವಾಗಿ ರಿಜಿಸ್ಟರ್ಡ್ ಮಾಡದೇ ಇರತಕ್ಕಂಥ ಸಾಲಗಾರರನ್ನ ಯಾಕೆ ಅವಕಾಶ ಕೊಡ್ತೀರಿ ಅಂತ? ಅಲ್ಲಲ್ಲ, ಕೊಡೋರು ಈಗ ನೀವು ಸಾಲ ಕೊಡ್ತಿರ್ತೀರಿ, ನೀವು ಮೈಕ್ರೋ ಫೈನಾನ್ಸ್ ಕೊಡ್ತೀರಿ ಅಂತ ತಿಳ್ಕೊಡ್ರಿ. ನೀವು ಯಾರನ್ನೂ ಕೇಳಿಲ್ಲ, ನೀವು ಸರ್ಕಾರನೂ ಕೇಳಿಲ್ಲ, ಲೈಸೆನ್ಸು ತೊಗೊಂಡಿಲ್ಲ, ರಿಜಿಸ್ಟ್ರು ಮಾಡ್ಕೊಂಡಿಲ್ಲ. ನಿಮ್ಮ ಹತ್ರ 100 ಮಂದಿ ಸಾಲ ತೊಗೊಂಡಾರ. ಯು ಆರ್ ನಾಟ್ supposed to lend. You are not supposed to lend as you want. ನೀವು 3 ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ತಿಳ್ಕೊಡ್ರಿ, ಸಣ್ಣ ಸಾಲ. ಆ 3 ಲಕ್ಷ 6 ಲಕ್ಷ ಆಗುತ್ತೆ. ಆಮೇಲೆ ನೀವು ಅವನದು ಮನಿ ಬರ್ಸ್ಕೊತೀರಿ, 20 ಲಕ್ಷದ ಮನಿ ಬರ್ಸ್ಕೊತೀರಿ, ಆ ಕಾಗದ ಇಟ್ಕೊತೀರಿ, ಅದು ಬಡ್ಡಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತೈತಿ, ಅದು 10 ಲಕ್ಷ ಆಗುತ್ತೆ. ಅವಾಗ ಆ ಮನಿ ನೀವು ಕೊಡಬೇಕು ಅಂತ ಹೇಳ್ತೀರಿ. ಇವೆಲ್ಲ ನಡೆದಿರುವಂಥದ್ದು. ಇಂಥವೇನದಾವಲ್ಲ ಅವಕ್ಕೆ ಈ ಸುಗ್ರೀವಾಜ್ಞೆ ಮಟ್ಟ ಆಗ್ತದೆ. ಏನಾಗಿದೆ ಅಂದರೆ, ಮಹಿಳೆಯರನ್ನು ಒಂದುಗೂಡಿಸಿ ಒಂದು ಕಡೆ ಒಂದೊಂದು ಓಣಿ ಒಳಗಡೆ ಒಂದೊಂದು ಏರಿಯಾದಲ್ಲಿ 10-15 ಹೆಣ್ಮಕ್ಕಳ ಮಧ್ಯೆ ಕೂರಿಸ್ಕೊಂಡು ಅವರು ಅಲ್ಲೇ ಒಂದು ಅವ್ರು ಯಾವ ಕಂಪ್ನಿಯಿಂದ ಬಂದಿದ್ದಾರೆ, ಯಾವ ಮೈಕ್ರೋ ಫೈನಾನ್ಸ್ ಅನ್ನೋದು ರಿಜಿಸ್ಟ್ರಿ ಐತೋ ಇಲ್ಲ ಅನ್ನೋದು ಈ
ಅನಕ್ಷರಸ್ಥರಿಗೆ ಗೊತ್ತಾಗಲ್ಲ ಮಹಿಳೆಯರಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿ ಇವರೆಲ್ಲರಿಗೂ ಕೂರಿಸ್ಬಿಟ್ಟು ಮಹಿಳೆಯರ ಮಧ್ಯೆ ಜಗಳ ಹಚ್ಚಿ ಅವ್ರ ಕಡೆಯಿಂದ ವಸೂಲು ಮಾಡಿ ಅವ್ರ ಮೇಲೆ ಹಾಕುವಂಥ ಪ್ರಕ್ರಿಯೆ ನಡೆದಿದೆ. ಇದು ಮೈಕ್ರೋ ಫೈನಾನ್ಸ್ಗಳಿಂದ ನಡೆದಿದೆ. ಒಂದು ಸೆಕೆಂಡ್, ನೀವು ಹೇಳು ಮೈಕ್ರೋ ಫೈನಾನ್ಸ್ ಅದಾವು ಇಲ್ಲ ಅಂತ ಅನ್ನಂಗಿಲ್ಲ ನಾನು. ಈ ನಮ್ಮ ಸುಗ್ರೀವಾಜ್ಞೆ ಏನದಲ್ರಿ ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್, ಅವರು ರಿಸರ್ವ್ ಬ್ಯಾಂಕ್ನೊಳಗೆ ರಿಜಿಸ್ಟರ್ ಆಗಿರಬೇಕು. ಅವ್ರಿಗೆ ರಿಸರ್ವ್ ಬ್ಯಾಂಕ್ನವ್ರದ್ದು ರೆಗ್ಯುಲೇಷನ್ ಇರಬೇಕು. ಹಾಗಿದ್ರಷ್ಟೇ ಈ ಸುಗ್ರೀವಾಜ್ಞೆಯಿಂದ ಹೊರಗೆ. ನೀವೇನು ಹೇಳಿದ್ರಲ್ಲ ಅಂಥ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ನೋಂದಿತವಲ್ಲದ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ದೇ ಕಮ್ ಅಂಡರ್ ದಿಸ್ ಸುಗ್ರೀವಾಜ್ಞೆ. ಪಾಯಿಂಟ್ ಆಫ್ ವ್ಯೂ ಸರ್, ನೊಂದಿತರೇ ಇದನ್ನ ಮಾಡ್ತಾ ಇರೋದು ಅಂತಕ್ಕಂಥದ್ದು ಬಹಳಷ್ಟು ಕೇಳಲ್ಪಟ್ಟಿದೆ. ನೋಂದಾಯಿತ ಆಗಿದ್ದರೆ ದೇ ಕಮ್ ಅಂಡರ್ ರೆಗ್ಯುಲೇಷನ್ಸ್ ಆಫ್ RBI. ಇಲ್ಲಿ ಇನ್ನೊಂದು ಸರ್, ಒಂದು ಕಡೆ ಅನಧಿಕೃತ ಈ ಅನಧಿಕೃತಕ್ಕೆ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವೊಬ್ಬ ರೈತ, ಇವತ್ತು ವಿಜಯಪುರದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ಆ ಮನುಷ್ಯ ಏನು ಮಾಡಿದರೆ 8 ಫೈನಾನ್ಸಲ್ಲಿ ಸಾಲ ತೊಗೊಂಡು. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಸಾಲ ತೊಗೋಬೇಕಂದ್ರೆ ನಾವು ಆಧಾರ್ ಕಾರ್ಡು NOC ಎಲ್ಲ ತೊಗೋತೀವಿ. ಅಲ್ಲಿ ಸಾಲ ಇದ್ದಾಗ ಇನ್ನೊಂದು ಬ್ಯಾಂಕಿಗೆ ಹೋದರೆ ನಮ್ಗೆ ಸಾಲ ಸಿಗಲ್ಲ, ಯಾಕಂದರೆ KYC ತೊಗೋತಾರೆ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ತೊಗೋತಾರೆ. ಈ ಮೈಕ್ರೋ ಫೈನಾನ್ಸಲ್ಲಿ ಅವ ಟೋಟಲಾಗಿ 8 ಕಡೆ ಸಾಲ ತೊಗೊಂಡೆ, 7 ಲಕ್ಷ ಚಿಲ್ಲರೆ ಸಾಲ ಇದೆ ಅಂತ ಇವತ್ತು ಸ್ವಲ್ಪ ಆರೋಪ ಏನು ಬರುತ್ತೆ, ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದು ಬರ್ತದೆ. ಮತ್ತು ಹಾಗಾದರೆ ಒಬ್ಬ ಸಾಲ ಕೊಟ್ಟಾಗ ಇನ್ನೂ 6 ಜನ ಅವ್ಗೆ ಹೆಂಗೆ ಸಾಲ ಕೊಟ್ರಿ? 6 ಜನ ಏನು ಸಾಲ ಕೊಟ್ಟಿರಲ್ರಿ, ಅವರು ನೋಂದಾಯಿತಿರೋದಲ್ಲ, KYC ಕೇಳೋದಲ್ಲ, ಅಥವಾ RBI ರೆಗ್ಯುಲೇಷನ್ ಕೆಳಗಿರೋದಲ್ಲ, ಅವರು ಇಲ್ಲಿಗಲ್ ಫಿನಾನ್ಸರ್ಸ್. ನಿಮ್ಮ ಸುಗ್ರೀವಾಜ್ಞೆ ಹೌದು, ಅವ್ರನ್ನ ಮಟ್ಟ ಹಾಕು ಸುಗ್ರೀವಾಜ್ಞೆ. ಸರ್, ಅದೇ ಪ್ರಮುಖವಾಗಿ ಈಗ ಅಂಥ ಫೈನಾನ್ಸ್ಗಳನ್ನು ಎಷ್ಟಿದೆ ಅಂತಕ್ಕಂಥದ್ದು ಏನಾದರೂ ಸರ್ಕಾರ ಒಂದು ಏನಾದರೂ ಆಯಾ ಜಿಲ್ಲಾ ಮಟ್ಟದಲ್ಲಿ ಏನೋ ಸಭೆ ಚರ್ಚೆ ಆಗಿದೆ? ಇಲ್ಲ, ಕ್ವಾಂಟಮ್ ಗೊತ್ತಾಗಿಲ್ಲ. ಅಪ್ರಾಕ್ಸಿಮೇಟ್ಲಿ ಒಂದು 25-30% ಇರ್ಬೋದು, ಹೌದು ಸರ್, ಅಪ್ರಾಕ್ಸಿಮೇಟ್. ಈಗ ನಾವೇನು ಚರ್ಚೆ ಮಾಡ್ತಾ ಇರ್ತೀವಿ, ಆ ಚರ್ಚೆ ಇದರೊಳಗೆ 25-30% ಇದೆ ಅಂತ. ಅದರಿಂದ ಈಗೇನು ರಾಜ್ಯಪಾಲರು ನಮಗೇನು ವಾಪಸ್ ಕಳಿಸಿದ್ದಾರೆ, ನಾವು ಈ ಎಲ್ಲ ವಿವರಗಳೊಂದಿಗೆ ಅವ್ರಿಗೆ ಪುನಃ ಕಳಿಸಿ ಈ ಸುಗ್ರೀವಾಜ್ಞೆಯನ್ನು ದಯಮಾಡಿ ಅನುಮತಿಸಬೇಕು ಅಂಥೇಳಿ ಮತ್ತೆ ಮರುಮನವಿ ಮಾಡ್ತೀವಿ. ರಾಜ್ಯಪಾಲರದ್ದು ಈಗೇನು ಕಳಿಸಿದ್ದಾರೆ ಅದರಲ್ಲಿ ಅವರ ತಪ್ಪು ಗ್ರಹಿಕೆ ಇದೆ ಅನ್ನೋದು ನಿಮ್ಮ